ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಋತ್ವಿ ಕನ್ನಡ ಲಾಗ್ಸ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ನಾನು ಇವತ್ತಿನ ವ್ಲಾಗಲ್ಲಿ ನಿಮಗೆ ನುಗ್ಗೆ ಸೊಪ್ಪಿನ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ನಾವು ನುಗ್ಗೆ ಸೊಪ್ಪಿನ ಉದ್ಕ ಅಂತ ಕರಿತೀವಿ. ಹಾಗೆ ಪಲ್ಯ ಮತ್ತು ಉಪ್ಸಾರು ಮತ್ತು ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ನಾನು ಮಾಡ್ತಾ ಇದ್ದೀನಿ. ಹಾಗೆ ನಾನು ಹಪ್ಪಳನ ಸಹ ಇವತ್ತು ಮಾಡ್ತಾ ಇರೋದ್ರಿಂದ ಹಪ್ಪಳ ರೆಸಿಪಿ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ, ಯಾವ ರೀತಿ ಹಪ್ಪಳನ ನಾನು ಮಾಡ್ತೀನಿ ಅನ್ನೋದನ್ನು. ಯಾರಾದರೂ ನೋಡಿಲ್ಲ ಅಂದರೆ ಮೇಲ್ಗಡೆ ಹೈಕಾರ್ಡಲ್ಲಿ ಹಾಕಿರ್ತೀನಿ, ಚೆಕ್ ಮಾಡದೆ ಮರಿಬೇಡಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಒಂದ್ಸರಿ ಚೆಕ್ ಮಾಡಿ. ಮೊದಲಿಗೆ ಈ ರೆಸಿಪಿನ ಮಾಡೋದಕ್ಕೆ ನಾನಿಲ್ಲಿ 2 ಬೌಲಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ತೊಗರಿಬೇಳೆ ಜೊತೆಗೆ ಒಂದು ಸ್ಪೂನು 1.5 ಸ್ಪೂನಷ್ಟು ನಾನು ಕಡಲೆಬೇಳೆನ ಸಹ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಹಾಗಾಗಿ ಇದನ್ನ ಇವಾಗ ತೊಳ್ಕೊಂಬರೋಣ. ಅಷ್ಟರಲ್ಲಿ ಇಲ್ಲಿ ನೀರು ಕಾಯ್ತಾ ಇರಲಿ. ಈ ಕಡೆ ನಾನು ಹಪ್ಪಳ ಮಾಡೋದಕ್ಕೂ ರೆಡಿ ಮಾಡ್ತಾ ಇದ್ದೆ. ಇಲ್ಲಿ ಸಾಬುದಾನನ ಸಹ ಕುದಿಸ್ತಾ ಇದ್ದೀನಿ ಹಪ್ಪಳ ಮಾಡೋದಕ್ಕೆ. ಆ ರೆಸಿಪಿನ ಮರಿದೆ ನೋಡಿ ನಾನು ಈಸಿಯಾಗಿ ತೋರಿಸಿದ್ದೀನಿ. ಈ ಕಡೆ ನೀರು ಕುದೀತಾ ಇದೆ. ಈಗ ತೊಳೆದಿರೋ ಅಂಥ ತೊಗರಿಗೆ ಬೇಳೆನ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಕುದಿಬೇಕು. ಇಲ್ಲಿ 1-2 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಬೇಳೆ ಸ್ಮೂತ್ ಆಗುತ್ತೆ. ಹಾಗೆ ನುಗ್ಗೆ ಸೊಪ್ಪು ತುಂಬ ಎಳೆದಾಗಿದೆ, ತುಂಬ ಚೆನ್ನಾಗಿದೆ ನುಗ್ಗೆ ಸೊಪ್ಪು. ಈ ಕಡೆ ತೊಳೆದು ಇಟ್ಕೊಂಡಿದ್ದೀನಿ, ಫ್ರೆಶ್ ಆಗಿದೆ. ಈ ರೀತಿ ತೊಳೆದು ಇಟ್ಕೊಂಡ್ರೆ ಒಂದು ಕಡೆ ತೊಗರಿಬೇಳೆ ಬೇಯಿದ ತಕ್ಷಣ ನಾವು ಇದನ್ನು ಆ್ಯಡ್ ಮಾಡಬೇಕು. ಹಾಗಾಗಿ ಈ ಕಡೆ ನುಗ್ಗೆ ಸೊಪ್ಪು ರೆಡಿ ಇದೆ. ತೊಗರಿಬೇಳೆ ಒಂದು ಬೇಯ್ದುಬಿಟ್ರೆ ನಾವು ಇದನ್ನು ಆ್ಯಡ್ ಮಾಡಿದರೆ ಪಲ್ಯ ರೆಸಿಪಿ ಬೇಗನೆ ಆಗುತ್ತೆ. ಈ ತೊಗರಿಬೇಳೆ ಬೇಯ್ತಾ ಇರಲಿ, ಅಷ್ಟರಲ್ಲೇ ನಾನು ತೆಂಗಿನಕಾಯಿ ತುರ್ಕೊಂಡ್ಬಿಡ್ತೀನಿ. ಹೀಗೆ ಹಲವಾರು ರೀತಿಯಾದಂಥ ವಿಡಿಯೋಗಳನ್ನು, ಕುಕ್ಕಿಂಗ್ ವ್ಲಾಗ್ಸ್ನ ಹಾಗೆ ಟ್ರಿಪ್ ವ್ಲಾಗ್ಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ, ನಿಮಗೆ ಅಲ್ಲಿ ಹಲವಾರು ವಿಡಿಯೋಗಳು ಸಿಗುತ್ತೆ. ಇಲ್ಲಿ ಈ ಬೇಳೆ ಬೆಂದಿದೆ. ಈಗ ನಾವು ತೊಳೆದಿರೋ ಅಂಥ ನುಗ್ಗೆ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ನುಗ್ಗೆ ಸೊಪ್ಪು ಆ್ಯಡ್ ಮಾಡಿದ ಮೇಲೆ ಒಂದು 5-10 ನಿಮಿಷ ಬೇಯಿಸಿದರೆ ಸಾಕು. ಯಾಕಂದರೆ ಬೇಳೆ ಬೆಂದಿರುತ್ತಲ್ಲ, ಈ ಸೊಪ್ಪು ಸ್ವಲ್ಪ ಬೇಯೋದಕ್ಕಾಗಿ ಒಂದು 5-10 ನಿಮಿಷ ಬೇಯಿಸೋಣ. ಇಲ್ಲಿ ಬೇಕಾದರೆ ಸ್ವಲ್ಪ ನಾವು ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು, ಹರಳುಪ್ಪನ್ನು. ಹೀಗೆ ಸ್ವಲ್ಪ ಕಲಿಸ್ತಾ ಇರಬೇಕು. ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 5-10 ನಿಮಿಷ ಕುದಿಯೋಕ್ಕೆ ಬಿಡೋಣ. ಈಗ ನಾನಿಲ್ಲಿ 1 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕಿ ಕುದಿಸ್ತಾ ಇದ್ದೀನಿ. ಈ ಕಡೆ ಅದು ಕುದೀತಾ ಇರಲಿ. ನಾವು ಅಷ್ಟರಲ್ಲಿ ಉದ್ಕ ಮಾಡೋದಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಜೀರಿಗೆನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಈ ಕಡೆ ನೋಡಿ ನಾನು ಹಸಿಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿತಾ ಇದ್ದೀನಿ. ಹಾಗೆ ಜೊತೆಯಲ್ಲೇ ಹಪ್ಪಳನೂ ಸಹ ಮಾಡ್ತಾಯಿದ್ದೀನಿ. ಈ ಕಡೆ ಹಪ್ಪಳ ರೆಸಿಪಿನೂ ರೆಡಿ ಆಗ್ತಾಯಿದೆ. ಈ ಕಡೆ ನಮ್ಮ ಸೊಪ್ಪನ್ನು ಸಹ ಕುದೀತಾ ಇದೆ. ಹಾಗೆ ಇದು ಸಾಬುದಾನ ಈಗ ಆ್ಯಡ್ ಮಾಡಿದ್ದೀನಿ. ಹಾಗಾಗಿ ಚೆನ್ನಾಗಿ ಈ ಥರ ಮಿಕ್ಸ್ ಕೊಡ್ತಾ ಇದ್ದೀನಿ. ಈ ಕಡೆ ಹಸಿಮೆಣಸಿನ್ಕಾಯಿನ ಈ ಥರ ಫ್ರೈ ಮಾಡಿಬಿಟ್ಟು ಹುಣಸೆನ ರಸನ ಸಹ 1 ನಿಂಬೆಹಣ್ಣಿನ ಗಾತ್ರ ಇದ್ದರೆ ಸಾಕು, ಅದನ್ನು ಹಿಂಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಜೀರಿಗೆನ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಆಮೇಲೆ ಸೊಪ್ಪು ಕುದ್ದಾದಮೇಲೆ ನಾವು ಸ್ವಲ್ಪ ಸೊಪ್ಪನ್ನು ಸಹ ಇದಕ್ಕೆ ಆ್ಯಡ್ ಮಾಡಬೇಕು. ಈಗ ಹಸಿಮೆಣಸಿನ್ಕಾಯಿ ಬೆಂದಿದೆ. ಇದನ್ನು ಸ್ವಲ್ಪ ನಾವು ಜಾರಿಗೆ ಹಾಕ್ಕೊಳ್ಳೋಣ. ಇದು ರುಚಿಗೆ ತಕ್ಕಷ್ಟು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಖಾರ ಕಮ್ಮಿ ಹಾಕಿದ್ದೀನಿ. ಈ ಕಡೆ ನಾವು ಪಲ್ಯನ ಸೋಸ್ಕೊಂಡ್ಬಿಡೋಣ. ಸೊಪ್ಪೆಲ್ಲ ಕುದ್ದಿದೆ, ಹಾಗಾಗಿ ಈ ಥರ ಸೋಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು. ಈ ಥರ ನಾವು ಬೇರೆ ಬೇರೆ ಮಾಡ್ಕೋಬೇಕು. ಆ ಕಟ್ಟಿಗೆನೆ ನಾವು ಇವಾಗ ಜಾರಿಗೆ ಹಾಕ್ಕೊಂಡ್ವಲ್ಲ ಆ ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು. ಹಾಗಾಗಿ ಇದು ಸ್ವಲ್ಪ ಸೋಕ್ ಆಗ್ತಾ ಇರಲಿ. ನಾವು ಅಷ್ಟರಲ್ಲಿ ಮಿಕ್ಸಿ ಮಾಡ್ಕೊಂಬರೋಣ. ನಾನು ನೋಡಿ ಇಲ್ಲಿ ಸ್ವಲ್ಪ ಸೊಪ್ಪಿನ ಪಲ್ಯನ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನೂ ಇದಕ್ಕೆ ಪಲ್ಯಕ್ಕೆ ಒಗ್ಗರಣೆ ಕೊಟ್ಟಿಲ್ಲ. ಈ ರೀತಿಯಾಗಿ ನಾವು ನೋಡಿ ಈ ಥರ ಬ್ಲೆಂಡ್ ಮಾಡ್ಕೋಬೇಕು. ತುಂಬಾ ಸಾಫ್ಟಾಗಿ ರುಬ್ಬಾರ್ದು, ಸ್ವಲ್ಪ ತರಿತರಿಯಾಗಿರಬೇಕು. ಹುಣಸೆ ರಸ ನೋಡ್ಕೊಂಬಿಟ್ಟು ನಾವು ಆ್ಯಡ್ ಮಾಡಬೇಕು. ಹಾಗೆ ನಾನು ಕರಿಬೇವು, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ ಹಾಕ್ಬಿಟ್ಟು ಸ್ವಲ್ಪ ಒಗ್ಗರಣೆ ಕೊಟ್ಟಿದ್ದೀನಿ. ಈಗ ಉದ್ಕ ರೆಡಿ ಆಯಿತು. ಉಪ್ಪು ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ಅಷ್ಟೇ, ಈ ಕಡೆ ಉದ್ಕ ರೆಡಿ ಆಯಿತು. ಈ ಕಡೆ ಪಲ್ಯ ಮಾಡೋದಕ್ಕೆ ನಾನು ಈ ಥರ ರಸನೆಲ್ಲ ಹಿಂಡ್ತಾ ಇದ್ದೀನಿ. ಈ ಕಡೆ ಈರುಳ್ಳಿ, ಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ ಹಾಕಿ ಒಗ್ಗರಣೆನ ಕೊಟ್ಬಿಟ್ರೆ ನುಗ್ಗೆ ಸೊಪ್ಪಿನ ಪಲ್ಯನೂ ಸಹ ರೆಡಿ ಆಗುತ್ತೆ. ಅಷ್ಟೇ. ಈಗ
ಎಲ್ಲ ಒಗ್ಗರಣೆ ರೆಡಿಯಾಗಿದೆ. ಈಗ ನಾವೆಲ್ಲ ಹಿಂಡಿರೋ ಅಂಥ ಪಲ್ಯನೆಲ್ಲ ಇದಕ್ಕೆ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈ ಕಡೆ ನಾನು ಹಪ್ಪಳ ಮಾಡ್ತಾಯಿದ್ನಲ್ಲ, ಈಗ ಹಪ್ಪಳ 8:30 ಆಯಿತು ಸಮಯ. ಇವತ್ತು ಬೇಗನೆ ಎದ್ದಿದ್ದೆ ಹಪ್ಪಳ ಮಾಡೋದಿರೋದ್ರಿಂದ. ಈಗ ಹಪ್ಪಳ ಮಾಡೋದಕ್ಕೆ ಬಂದಿದ್ದೀವಿ. ಆಮೇಲೆ ಹೋಗಿ ಮುದ್ದೆ ಮಾಡ್ಕೊಂಡು ತಿನ್ನಬೇಕು. ಯಾಕಂದರೆ ಪಲ್ಯನೂ ಮತ್ತು ಉದ್ಕನೂ ರೆಡಿ ಇದೆ. ಈಗ ಹಪ್ಪಳ ಮಾಡ್ತಾಯಿದ್ದೀವಿ. ನಾನು ನಮ್ಮ ಯಜಮಾನ್ರು ಇಲ್ಲಿ ಹಪ್ಪಳ ಮಾಡ್ತಾಯಿದ್ದೀನಿ, ನಾನು ಈ ಕಡೆ ಬಿಲ್ಲೆ ಮಾಡ್ತಾಯಿದ್ದೀನಿ. ಈ ಹಪ್ಪಳ ಮಾಡೋದು 9:30 ಆಯಿತು. ನಾವು 8:30 ಕೂತ್ಕೊಂಡಿದ್ವಿ. 1 ಅವರ್ ತಗೊಳ್ತು, ಸ್ವಲ್ಪನೇ ಮಾಡಿದ್ದು. ಈ ಕಡೆ ಮುದ್ದೆನೂ ರೆಡಿ ಆಯಿತು. ಈ ಉದ್ಕ ಪಲ್ಯ ಅಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೀವು ಒಮ್ಮೆ ಈ ರೀತಿ ಮಾಡಿ ಹೇಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಟೇಸ್ಟಿಯಾಗಿತ್ತು. ಪಲ್ಯ ಅಂತೂ ತುಂಬ ಸಖತ್ತಾಗಿತ್ತು. ನೋಡಿದ್ರಲ್ವ ಫ್ರೆಂಡ್ಸ್, ನಾನು ಯಾವ ರೀತಿ ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ಉಪ್ಸಾರನ್ನು ಮಾಡಿದೆ ಅಂತ ಹೇಳಿಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.